ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇವತ್ತು ಅಂದ್ರೆ 25/1/2024 KPCL ರೀ ಎಕ್ಸಾಮ್ ಕುರಿತು ಏನು ರೀ ಎಕ್ಸಾಮ್ ಡೇಟ್ ನ ಪಬ್ಲಿಷ್ ಮಾಡಿತ್ತು, ಅದರ ಕುರಿತು ಒಂದು ಸಂಕ್ಷಿಪ್ತ ಪ್ರಕಟಣೆನ ಇವತ್ತು ಪಬ್ಲಿಷ್ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಪ್ರಕಟಣೆ: ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಖಾಲಿ ಇರುವ AE, JE, ಕೆಮಿಸ್ಟ್ ಮತ್ತು ಕೆಮಿಕಲ್ ಸೂಪರ್ವೈಸರ್ ವಿವಿಧ ವಿಭಾಗಗಳಲ್ಲಿನ ಹುದ್ದೆಗಳಿಗೆ ತಾತ್ಕಾಲಿಕ ಪರೀಕ್ಷಾ ವೇಳಾಪಟ್ಟಿ ಅಂತ ಇದೆ, ಅಂದ್ರೆ ಟೆಂಟೇಟಿವ್ ಎಕ್ಸಾಮ್ ಡೇಟ್. ಸೊ ಇಲ್ಲಿ ದಿನಾಂಕ ನೋಡಬಹುದು 18 ಫೆಬ್ರವರಿ 2024. ಕೆಮಿಕಲ್ ಸೂಪರ್ವೈಸರ್ ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಎಲ್ಲ ಡಿಪಾರ್ಟ್ಮೆಂಟ್, ಸಿವಿಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಅಥವಾ ಮೆಕ್ಯಾನಿಕಲ್ ಮತ್ತೆ ಇನ್ಸ್ಟ್ರುಮೆಂಟೇಶನ್ ಆಗಿರ್ಬೋದು. ಈ ಒಂದು ಹುದ್ದೆಗೆ ಸಮಯ ಬಂದ್ಬಿಟ್ಟು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12:30ವರೆಗೆ ಎಕ್ಸಾಮ್ ನಡೆಯುತ್ತೆ, ಅಂದ್ರೆ 2 ಗಂಟೆ. ಸೊ 100 ಮಾರ್ಕ್ಸ್ ಪೇಪರ್ ಇರುತ್ತೆ. ಸೊ ಎಟ್ ದಿ ಸೇಮ್ ಟೈಮ್ ಅದೇ 18 ಫೆಬ್ರವರಿ 2024 ಕೆಮಿಸ್ಟ್ ಮತ್ತು ಜೂನಿಯರ್ ಇಂಜಿನಿಯರ್ ಆಫ್ಟರ್ನೂನ್ ಎಕ್ಸಾಮ್ ಇದೆ. ಮಧ್ಯಾಹ್ನ 2:30ರಿಂದ 4:30ವರೆಗೆ ಕೆಮಿಸ್ಟ್ ಮತ್ತೆ ಜೂನಿಯರ್ ಇಂಜಿನಿಯರ್ ಹುದ್ದೆಗೆ ಸಂಬಂಧಪಟ್ಟಂತೆ ಟೆಕ್ನಿಕಲ್ ಎಕ್ಸಾಮ್ ನಡೆಯುತ್ತೆ. ಅಭ್ಯರ್ಥಿಗಳಲ್ಲಿ ಒಂದು ಗೊಂದಲ ಇತ್ತು, ಅಂದ್ರೆ 18 ಫೆಬ್ರವರಿ 2024 ಬೇರೆ ಎಕ್ಸಾಮ್ಗಳು ಕೂಡ ಓವರ್ಲ್ಯಾಪ್ ಆಗ್ತಾ ಇದ್ವು. ಸೊ ಇಲ್ಲಿ KEA ಇಂದ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಎಕ್ಸಾಮ್ 18ಕ್ಕೆ ಕನ್ಫರ್ಮ್ ಇದೆ ಅಂತ, 18ಕ್ಕೆ ನಡೆಯುತ್ತೆ, ನೋ ಡೌಟ್. ಸೊ ಇನ್ನೊಂದು, ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಕೂಡ ಎಕ್ಸಾಮ್ ಡೇಟ್ ನ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಎಕ್ಸಾಮ್ ಆದ ನಂತರ ನೆಕ್ಸ್ಟ್ ಡೇ ಅಂದ್ರೆ 19 ಫೆಬ್ರವರಿ 2024 ಕಡ್ಡಾಯ ಕನ್ನಡ ಪರೀಕ್ಷೆನ ಮಧ್ಯಾಹ್ನ 2:30ರಿಂದ 5:30ವರೆಗೆ ನಡೆಯಲಿದೆ. ಸೊ ಈ ಕಡ್ಡಾಯ ಕನ್ನಡ ಪರೀಕ್ಷೆಯು 150 ಅಂಕಗಳಿಗೆ ಇರುತ್ತೆ, ನೆನಪಿರಲಿ. ಸೊ ಇದು ಡೌಟ್ ಏನಂದ್ರೆ, ಕಡ್ಡಾಯ ಕನ್ನಡ ಪರೀಕ್ಷೆ SSLC ಅಪ್ ಟು SSLC ಏನ್ ಕನ್ನಡ ಓದಿರ್ತಾರ ಅಭ್ಯರ್ಥಿಗಳು, ಅವರಿಗೂ ಕೂಡ ಇರುತ್ತಾ ಇಲ್ವಾ ಅನ್ನೋದು ಡೌಟ್ ಇರುತ್ತೆ. ಸೊ ಇದನ್ನ ಕುರಿತು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ ವಿತ್ ಡೀಟೇಲ್ಸ್. ಸೊ ಅಲ್ಲಿ ತನಕ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್